ಬಿಗ್ ಬಾಸ್ ಸೀಸನ್ 12ರ ಕಟ್ಟಕಡಿಯ ಕ್ಯಾಪ್ಟನ್ ಆಗಿದ್ದಾರೆ ಧನುಷ್. ಅಶ್ವಿನಿಗೆ ನಿಜಕ್ಕೂ ಅನ್ಯಾಯ ಆಯ್ತಾ? ರಕ್ಷಿತಾ ಧ್ರುವಂತ್ ಬಗ್ಗೆ ಕೊಟ್ಟ ಸ್ಟೇಟ್ಮೆಂಟ್ ಆಡಿದ ರೀತಿ ಸರಿನಾ? ಎಸ್, ಬಿಗ್ ಬಾಸ್ ಸೀಸನ್ 12ರ ಕೊನೆಯ ಹಂತ ತಲುಪಿ ಸ್ಪರ್ಧಿಗಳಿಗೆ ಕಟ್ಟಕಡಿಯ ಕ್ಯಾಪ್ಟನ್ ಆಗುವ ಅವಕಾಶ ಇತ್ತು. ಇದು ಕೊನೆಯ ಕ್ಯಾಪ್ಟನ್ಸಿ ಜೊತೆಗೆ ಫಿನಾಲೆ ವೀಕ್ಗೆ ಹತ್ತಿರ ಇದ್ದಿದ್ದರಿಂದ ಕ್ಯಾಪ್ಟನ್ ಆಗೋರು ಇಮ್ಯುನಿಟಿ ಪಡೆದು ಫಿನಾಲೆ ವೀಕ್ಗೆ ಎಂಟ್ರಿ ಕೊಡ್ತಿದ್ರು. ಮೊದಲ ಫೈನಲಿಸ್ಟ್ ಅನ್ನೋ ಪಟ್ಟ ಕೂಡ ಸಿಕ್ತಿತ್ತು. ಹೀಗಾಗಿ ಈ ವಾರ ಪೂರ್ತಿ ಕಂಟೆಸ್ಟೆಂಟ್ಸ್ ಪ್ರತಿ ಒಂದು ಟಾಸ್ಕ್ ಅಲ್ಲೂ ಸ್ಮಾರ್ಟ್ ಆಗಿ ಎಫರ್ಟ್ ಹಾಕಿ ಆಡೋಕೆ ಪ್ರಯತ್ನ ಪಟ್ರು. ಎಲ್ಲಾ ಬೇಲಿಗಳನ್ನ ದಾಟಿ ಕಂಟೆಸ್ಟೆಂಟ್ಸ್ ಗಳನ್ನ ಹಿಂದಕ್ಕಿಟ್ಟು ಕೊನೆಯ ಹಂತ ತಲುಪಿದ್ದು ಅಶ್ವಿನಿ ಹಾಗೂ ಧನುಷ್. ಇವರಿಬ್ಬರಿಗೆ ಬಿಗ್ ಬಾಸ್ ಕೊನೆಯ ಟಾಸ್ಕ್ ಕೊಟ್ಟಿದ್ರು. ಇದರಲ್ಲಿ ಕೆಲವು ನಿಯಮ ಕೂಡ ಹಾಕಲಾಗಿತ್ತು. ಆದ್ರೆ ಗೊತ್ತಿಲ್ಲದೆ ಧನುಷ್ ಕಡೆಯಿಂದ ಒಂದು ಸಣ್ಣ ತಪ್ಪಾಗಿತ್ತು. ಇದರ ಅರಿವಿಲ್ಲದೆ ಧನುಷ್ ಮೊದಲು ಟಾಸ್ಕ್ ಮುಗಿಸಿ ಗೆದ್ದ ಖುಷಿಯಲ್ಲಿದ್ರು. ಆದ್ರೆ ಬಿಗ್ ಬಾಸ್ ತಪ್ಪನ್ನ ಅರಿವು ಮಾಡಿಸಿ ಇವರಿಬ್ಬರಲ್ಲಿ ಯಾರು ಕ್ಯಾಪ್ಟನ್ ಆಗಬೇಕು ಅನ್ನೋ ಆಯ್ಕೆಯನ್ನ ಕಂಟೆಸ್ಟೆಂಟ್ಸ್ಗೆ ಬಿಟ್ರು. ಹೆಚ್ಚಿನ ವೋಟ್ ಸಿಕ್ಕಿ ಧನುಷ್ ಈ ಸೀಸನ್ನ ಕೊನೆಯ ಕ್ಯಾಪ್ಟನ್ ಆದ್ರು. ಆದ್ರೆ ಇಲ್ಲಿ ಅಶ್ವಿನಿ ಮಾಡ್ತಾ ಇರೋ ಆರೋಪ ಸಣ್ಣದಲ್ಲ. ನನಗೆ ಅನ್ಯಾಯ ಆಗಿದೆ, ತಪ್ಪು ಕಂಡು ಹಿಡಿದಿದ್ರೆ ನಾನು ಗೆಲ್ಬೋದಿತ್ತು ಅನ್ನೋದು. ಆದ್ರೆ ಧನುಷ್ ತಪ್ಪನ್ನ ಉಸ್ತುವಾರಿ ಅಲ್ಲೇ ಹೇಳಿದ್ರೆ ಕೇವಲ 10 ಸೆಕೆಂಡ್ ಅಂತರದಲ್ಲಿ ಧನುಷ್ ಗೆದ್ದೇ ಗೆಲ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು. 10 ಸೆಕೆಂಡ್ ನಲ್ಲಿ ಅಶ್ವಿನಿ ಗೆಲ್ಲೋಕೆ ಆಗ್ತಾ ಇರಲಿಲ್ಲ. ಹಾಗೆ ನೋಡಿದ್ರೆ ಅಶ್ವಿನಿಗೆ ನಿಜಕ್ಕೂ ಅನ್ಯಾಯ ಆಗಿಲ್ಲ. ಇನ್ನು ಕಳಪೆ ಉತ್ತಮ ಅನ್ನೋ ವಿಷಯಕ್ಕೆ ಬಂದ್ರೆ ಈ ವಾರ ಉತ್ತಮ ಸಿಕ್ಕಿದ್ದು ರಕ್ಷಿತಾ ಹಾಗೂ ಧನುಷ್ಗೆ. ಇನ್ನು ಕಳಪೆಯಂತ ಆಯ್ಕೆಯಾಗಿದ್ದು ಧ್ರುವಂತ್ ಕ್ಯಾಪ್ಟನ್ಸಿ ಆಟ ಆಡುವಾಗ ರಕ್ಷಿತಾನ ಸಪೋರ್ಟ್ ಮಾಡುವಂತೆ ಕೇಳಿದ್ರು. ರಕ್ಷಿತಾ ಬಾಲ್ ಹಾಕೋದ್ರಲ್ಲಿ ಎಡವಿದ್ರು. ಹೀಗಂತ ಮತ್ತೊಂದು ಸನ್ನಿವೇಶದಲ್ಲಿ ರಕ್ಷಿತಾನ ಹೀಯಾಳಿಸಿದ್ರು. ಉಳಿದ ಸ್ಪರ್ಧಿಗಳಿಗೆ ಧ್ರುವಂತ್ ರಕ್ಷಿತಾನ ಹೀಯಾಳಿಸಿದ್ದು ಇಷ್ಟ ಆಗಿರ್ಲಿಲ್ಲ. ಹೀಗಾಗಿ ಧ್ರುವಂತ್ ಕಳಪೆ ಪಟ್ಟ ಹೊತ್ತುಕೊಂಡ್ರು. ಇನ್ನು ರಕ್ಷಿತಾ ಕಳಪೆ ಕೊಡೋ ಭರದಲ್ಲಿ ಧ್ರುವಂತ್ಗೆ ಆಲ್ಮೋಸ್ಟ್ ಧಮ್ಕಿನೇ ಹಾಕಿದ್ರು. ಅಸಹ್ಯ ಅನ್ನೋ ಪದ ಬಳಕೆ ಸರಿ ಇಲ್ಲ ಅಂತ ಧ್ರುವಂತ್ ಜೊತೆ ವಾದಕ್ಕಿಳಿದ್ರು. ಏನೇ ಆಗ್ಲಿ, ಕಳೆದ ವಾರ ಕಿಚ್ಚನ್ ಇಲ್ಲದೆ ಎಲಿಮಿನೇಷನ್ ನಡೆದಿದೆ. ಇನ್ನು ಈ ವಾರದ ಪಂಚಾಯ್ತಿ ಬಂದಾಯ್ತು. ಕಿಚ್ಚ ಯಾವೆಲ್ಲ ವಿಷಯದ ಬಗ್ಗೆ ಚರ್ಚೆ ಮಾಡಬಹುದು ಅನ್ನೋ ಕುತೂಹಲ ಕೂಡ ಇದೆ. ಗಿಲ್ಲಿ ಕಾವ್ಯ ಬಗ್ಗೆ ಮಾಡಿದ ಫೇವರಿಸಂ, ರಕ್ಷಿತಾ ಧ್ರುವಂತ್ ಕಿತ್ತಾಟ, ಗಿಲ್ಲಿ ಧ್ರುವಂತ್ ಅಶ್ವಿನಿ ಜಗಳ, ಧನುಷ್ ಕ್ಯಾಪ್ಟನ್ಸಿ ಟಾಸ್ಕ್ ಹೀಗೆ ಹಲವಾರು ವಿಚಾರಗಳು ಚರ್ಚೆಯಾಗೋದಿದೆ. ಕಿಚ್ಚನ ಚಪ್ಪಾಳೆ ಯಾರಿಗೆ, ಕಿಚ್ಚನ ಮಾತಿನ ಪೆಟ್ಟು ಯಾರಿಗೆ, ಕಾದು ನೋಡೋಣ.